ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತುವಿಗೆ ಮತ್ತೊಮ್ಮೆ ಸ್ವಾಗತ. ನವೆಂಬರ್ ತಿಂಗಳು ಬಹಳ ಪ್ರೇರಣಾದಾಯಕವಾಗಿತ್ತು. ಕೆಲವೇ ದಿನಗಳ ಹಿಂದೆ ನವೆಂಬರ್ 26 ಸಂವಿಧಾನ ದಿನದಂದು ಸೆಂಟ್ರಲ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ನಿಮಿತ್ತ ರಾಷ್ಟ್ರವ್ಯಾಪಿ ಕಾರ್ಯಕ್ರಮಗಳಿಗೆ ಭವ್ಯ ಚಾಲನೆಯನ್ನು ಇದು ನೀಡಿತು. ನವೆಂಬರ್ 25ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮಧ್ವಜ ಹಾರಿಸಲಾಯಿತು. ಅದೇ ದಿನ ಕುರುಕ್ಷೇತ್ರದ ಜ್ಯೋತಿಸರ್ನಲ್ಲಿ ಪಾಂಚಜನ್ಯ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಸ್ನೇಹಿತರೆ, ಕೆಲವೇ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ವಿಶ್ವದ ಅತಿದೊಡ್ಡ ಲೀಪ್ ಎಂಜಿನ್ MRO ಸೌಲಭ್ಯವನ್ನು ನಾನು ಉದ್ಘಾಟಿಸಿದೆ. ಭಾರತ ವಿಮಾನ ನಿರ್ವಹಣೆ, ದುರಸ್ತಿ ಮತ್ತು ಕೂಲಂಕಷ ಪರೀಕ್ಷೆಯಲ್ಲಿ ಪ್ರಮುಖ ಹೆಜ್ಜೆಯನ್ನಿರಿಸಿದೆ. ಕಳೆದ ವಾರ ಮುಂಬೈನಲ್ಲಿ ನಡೆದ ಸಮಾರಂಭದಲ್ಲಿ INS ಮಾಹೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಕಳೆದ ವಾರವಷ್ಟೇ ಸ್ಕೈ ರೂಟ್ನ ಇನ್ಫಿನಿಟಿ ಕ್ಯಾಂಪಸ್ ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ ಹೊಸ ಚೈತನ್ಯ ತುಂಬಿದೆ. ಭಾರತದ ಹೊಸ ಚಿಂತನೆ, ನಾವೀನ್ಯತೆ ಮತ್ತು ಯುವಶಕ್ತಿಗೆ ಇದು ಪ್ರತಿಬಿಂಬವಾಗಿದೆ. ಸ್ನೇಹಿತರೆ, ಕೃಷಿ ವಲಯದಲ್ಲೂ ದೇಶ ಪ್ರಮುಖ ಸಾಧನೆ ಮೆರೆದಿದೆ. ಭಾರತ 357 ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆಯೊಂದಿಗೆ ಐತಿಹಾಸಿಕ ದಾಖಲೆ ಸೃಷ್ಟಿಸಿದೆ. 357 ಮಿಲಿಯನ್ ಟನ್. 10 ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದರೆ ಭಾರತದ ಆಹಾರ ಧಾನ್ಯ ಉತ್ಪಾದನೆ 100 ದಶಲಕ್ಷ ಟನ್ಗಳಷ್ಟು ಹೆಚ್ಚಾಗಿದೆ. ಕ್ರೀಡಾ ಜಗತ್ತಿನಲ್ಲಿಯೂ ಭಾರತ ತನ್ನ ಛಾಪು ಮೂಡಿಸಿದೆ. ಕೆಲವು ದಿನಗಳ ಹಿಂದೆ ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಲಿದೆ ಎಂದು ಘೋಷಿಸಲಾಯಿತು. ಈ ಸಾಧನೆಗಳು ದೇಶ ಮತ್ತು ದೇಶದ ಪ್ರಜೆಗಳಿಗೆ ಸಲ್ಲತಕ್ಕದ್ದು. ಮನದ ಮಾತು ಜನರ ಅಂತಹ ಸಾಧನೆಗಳನ್ನು, ಜನರ ಸಾಮೂಹಿಕ ಪ್ರಯತ್ನಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಅತ್ಯುತ್ತಮ ವೇದಿಕೆಯಾಗಿದೆ. ಸ್ನೇಹಿತರೆ, ಮನದಲ್ಲಿ ಸಮರ್ಪಣೆ, ಸಾಮೂಹಿಕ ಶಕ್ತಿಯ ರೂಪದಲ್ಲಿ ಒಗ್ಗಟ್ಟಿನಿಂದ ಒಂದು ತಂಡದ ರೂಪದಲ್ಲಿ ಕಾರ್ಯನಿರ್ವಹಿಸುವ ಕುರಿತು ವಿಶ್ವಾಸವಿದ್ದರೆ, ಬಿದ್ದ ನಂತರ ಮತ್ತೆ ಎದ್ದೇಳುವ ಧೈರ್ಯವಿದ್ದರೆ, ಅತ್ಯಂತ ಕಷ್ಟಕರವಾದ ಕೆಲಸಗಳಲ್ಲಿಯೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನೀವು ಯಾವುದೇ ಉಪಗ್ರಹಗಳು, GPS ವ್ಯವಸ್ಥೆ, ಸಮುದ್ರಯಾನ ಸೌಲಭ್ಯಗಳಿಲ್ಲದ ಸಮಯವನ್ನು ಸ್ವಲ್ಪ ಊಹಿಸಿಕೊಳ್ಳಿ. ಆಗಲೂ ನಮ್ಮ ನಾವಿಕರು ದೊಡ್ಡ ಹಡಗುಗಳೊಂದಿಗೆ ಸಾಗರಗಳಿಗೆ ಇಳಿಯುತ್ತಿದ್ದರು, ಅಲ್ಲದೆ ನಿಗದಿಯಾದ ಸ್ಥಳಗಳನ್ನು ತಲುಪುತ್ತಿದ್ದರು. ಈಗ ಸಾಗರಗಳನ್ನು ಮೀರಿ ಸಂಚರಿಸುವಾಗ ಪ್ರಪಂಚದಾದ್ಯಂತದ ದೇಶಗಳು ಬಾಹ್ಯಾಕಾಶದ ಅನಂತ ಅಗಾಧತೆಗಳನ್ನು ಅನ್ವೇಷಿಸುತ್ತಿವೆ. ಅಲ್ಲಿನ ಒಂದೇ ಒಂದು ಸವಾಲು ಎಂದರೆ ಯಾವುದೇ GPS ವ್ಯವಸ್ಥೆ ಇಲ್ಲ, ಸಂಚಾರ ವ್ಯವಸ್ಥೆಗಳಿಲ್ಲ. ಹಾಗಾಗಿ ನಾವು ಪ್ರಗತಿ ಹೊಂದುವುದು ಹೇಗೆ? ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋ ನನ್ನ ಗಮನ ಸೆಳೆಯಿತು. ಈ ವಿಡಿಯೋ ಇಸ್ರೋ ಆಯೋಜಿಸಿದ್ದ ಒಂದು ವಿಶಿಷ್ಟವಾದ ಡ್ರೋನ್ ಸ್ಪರ್ಧೆಯದ್ದಾಗಿತ್ತು. ಈ ವಿಡಿಯೋದಲ್ಲಿ ನಮ್ಮ ದೇಶದ ಯುವಕರು, ವಿಶೇಷವಾಗಿ ನಮ್ಮ ಜೆನ್ಜಿ, ಮಂಗಳ ಗ್ರಹದಂತಹ ವಾತಾವರಣದಲ್ಲಿ ಡ್ರೋನ್ಗಳನ್ನು ಹಾರಿಸಲು ಪ್ರಯತ್ನಿಸುತ್ತಿದ್ದರು. ಡ್ರೋನ್ಗಳು ಹಾರುತ್ತಿದ್ದವು, ಕೆಲವು ಕ್ಷಣಗಳ ಕಾಲ ಸಮತೋಲನದಲ್ಲಿಯೂ ಇರುತ್ತಿದ್ದವು, ಆದರೆ ಕೆಲ ಸಮಯದ ನಂತರ ಇದ್ದಕ್ಕಿದ್ದಂತೆ ನೆಲಕ್ಕೆ ಅಪ್ಪಳಿಸುತ್ತಿದ್ದವು. ಇದು ಏಕೆಂದು ನಿಮಗೆ ಗೊತ್ತೇ? ಏಕೆಂದರೆ ಅಲ್ಲಿ ಹಾರುವ ಡ್ರೋನ್ಗಳಿಗೆ GPS ಲಭ್ಯತೆ ಇರಲಿಲ್ಲ. ಮಂಗಳ ಗ್ರಹದಲ್ಲಿ GPS ಸೌಲಭ್ಯ ಸಾಧ್ಯವಿಲ್ಲ. ಆದ್ದರಿಂದ ಡ್ರೋನ್ಗಳಿಗೆ ಯಾವುದೇ ಬಾಹ್ಯ ಸಂಕೇತಗಳು ಅಥವಾ ಮಾರ್ಗದರ್ಶನ ದೊರೆಯುವ ಸಾಧ್ಯತೆಗಳಿಲ್ಲ. ಡ್ರೋನ್ಗಳು ತಮ್ಮ ಕ್ಯಾಮೆರಾಗಳು ಮತ್ತು ಇನ್ಬಿಲ್ಟ್ ಸಾಫ್ಟ್ವೇರ್ ಸಹಾಯದಿಂದ ಹಾರಬೇಕಾಗಿತ್ತು. ಆ ಸಣ್ಣ ಡ್ರೋನ್ ನೆಲದ ಮಾದರಿಗಳನ್ನು ಗುರುತಿಸಬೇಕಿತ್ತು, ಎತ್ತರವನ್ನು ಅಳೆಯಬೇಕಿತ್ತು, ಅಡೆತಡೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಮತ್ತು ಸ್ವತಃ ಸುರಕ್ಷಿತವಾಗಿ ಕೆಳಗೆ ಇಳಿಯುವ ಮಾರ್ಗವನ್ನು ಕಂಡುಕೊಳ್ಳಬೇಕಿತ್ತು. ಹಾಗಾಗಿ ಡ್ರೋನ್ಗಳು ಒಂದರ ನಂತರ ಒಂದರಂತೆ ಬೀಳುತ್ತಿದ್ದವು. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ಪುಣೆಯ ಯುವಕರ ತಂಡ ಸ್ವಲ್ಪ ಮಟ್ಟದ ಯಶಸ್ಸನ್ನು ಸಾಧಿಸಿತು. ಅವರ ಡ್ರೋನ್ ಕೂಡ ಹಲವಾರು ಬಾರಿ ನೆಲಕ್ಕುರುಳಿತು, ಆದರೆ ಅವರು ಸೋಲೊಪ್ಪಲಿಲ್ಲ. ಹಲವಾರು ಪ್ರಯತ್ನಗಳ ನಂತರ ಈ ತಂಡದ ಡ್ರೋನ್ ಮಂಗಳ ಗ್ರಹದ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಸಮಯದವರೆಗೆ ಹಾರುವಲ್ಲಿ ಯಶಸ್ಸು ಕಂಡಿತು. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುತ್ತಿರುವಾಗ ನನ್ನ ಮನದಲ್ಲಿ ಇನ್ನೊಂದು ದೃಶ್ಯ ತೇಲಿ ಬಂತು. ಅದು ಚಂದ್ರಯಾನ 2 ಸಂಪರ್ಕ ಕಡಿತಗೊಂಡ ದಿನ. ಆ ದಿನ ಇಡೀ ದೇಶ, ವಿಶೇಷವಾಗಿ ವಿಜ್ಞಾನಿಗಳು
ಕೆಲವು ಕ್ಷಣ ನಿರಾಶೆಗೊಂಡಿದ್ದರು. ಆದರೆ ಸ್ನೇಹಿತರೆ, ವೈಫಲ್ಯ ಅವರನ್ನು ತಡೆಯಲಿಲ್ಲ. ಆ ದಿನವೇ ಅವರು ಚಂದ್ರಯಾನ 3ರ ಯಶೋಗಾಥೆಯನ್ನು ಬರೆಯಲಾರಂಭಿಸಿದರು. ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದಾಗ ಅದು ಕೇವಲ ಒಂದು ಮಿಷನ್ನ ಯಶಸ್ಸು ಮಾತ್ರ ಆಗಿರಲಿಲ್ಲ, ವೈಫಲ್ಯವನ್ನು ಜಯಿಸಿದ ಆತ್ಮವಿಶ್ವಾಸದ ಯಶಸ್ಸಾಗಿತ್ತು. ಈ ವಿಡಿಯೋದಲ್ಲಿ ಕಂಡುಬರುವ ಯುವ ಜನರ ಕಣ್ಣುಗಳಲ್ಲಿ ನಾನು ಅದೇ ಹೊಳಪನ್ನು ಕಂಡೆ. ನಮ್ಮ ಯುವಕರ ಸಮರ್ಪಣೆ ಮತ್ತು ವಿಜ್ಞಾನಿಗಳ ಬದ್ಧತೆಯನ್ನು ಪ್ರತಿ ಬಾರಿ ನಾನು ನೋಡಿದಾಗ ನನ್ನ ಹೃದಯ ಉತ್ಸಾಹದಿಂದ ತುಂಬಿ ಹೋಗುತ್ತದೆ. ಯುವಕರ ಈ ಸಮರ್ಪಣೆ ಅಭಿವೃದ್ಧಿ ಹೊಂದಿದ ಭಾರತದ ಬಹುದೊಡ್ಡ ಶಕ್ತಿಯಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನೀವೆಲ್ಲರೂ ಜೇನುತುಪ್ಪದ ಮಾಧುರ್ಯವನ್ನು ಸವಿದಿದ್ದೀರಿ. ಆದರೆ ಅದರ ಹಿಂದೆ ಎಷ್ಟು ಕಠಿಣ ಪರಿಶ್ರಮ, ಪರಂಪರೆ ಮತ್ತು ಪ್ರಕೃತಿಯೊಂದಿಗೆ ಅದು ಹೊಂದಿರುವ ಸುಂದರ ಸಾಮರಸ್ಯವಿದೆ ಎಂಬುದರ ಅರಿವು ಬಹುಶಃ ನಮಗೆ ಇರುವುದಿಲ್ಲ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಗುಡ್ಡಗಾಡು ಪ್ರದೇಶದಲ್ಲಿ ಜೇನುನೊಣಗಳು ಸುಲಾಯಿ ಎಂದೂ ಕರೆಯಲ್ಪಡುವ ಕಾಡು ತುಳಸಿಯಿಂದ ವಿಶಿಷ್ಟವಾದ ಜೇನುತುಪ್ಪವನ್ನು ಉತ್ಪಾದಿಸುತ್ತವೆ. ಈ ಬಿಳಿ ಬಣ್ಣದ ಜೇನುತುಪ್ಪವನ್ನು ರಾಂಬನ್ ಸುಲಾಯಿ ಜೇನುತುಪ್ಪ ಎಂದು ಕರೆಯಲಾಗುತ್ತದೆ. ರಾಂಬನ್ ಸುಲಾಯಿ ಜೇನುತುಪ್ಪಕ್ಕೆ ಕೆಲವು ವರ್ಷಗಳ ಹಿಂದೆ GI ಟ್ಯಾಗ್ ದೊರೆಯಿತು. ಅಂದಿನಿಂದ ಈ ಜೇನುತುಪ್ಪ ದೇಶಾದ್ಯಂತ ಮನ್ನಣೆ ಗಳಿಸಿದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಅಲ್ಲಿನ ಸಸ್ಯವರ್ಗ ಜೇನು ಉತ್ಪಾದನೆಗೆ ಉತ್ಕೃಷ್ಟ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಗ್ರಾಮಜನ್ಯ ಎಂಬ ರೈತ ಸಂಘಟನೆ ಈ ನೈಸರ್ಗಿಕ ಉಡುಗೊರೆಗೆ ಹೊಸ ಆಯಾಮವನ್ನು ನೀಡುತ್ತಿದೆ. ಗ್ರಾಮಜನ್ಯ ಆಧುನಿಕ ಸಂಸ್ಕರಣಾ ಘಟಕವನ್ನು ನಿರ್ಮಿಸಿದೆ ಮತ್ತು ಪ್ರಯೋಗಾಲಯ, ಬಾಟಲ್ ಸಂಗ್ರಹಣೆ ಮತ್ತು ಡಿಜಿಟಲ್ ಟ್ರ್ಯಾಕಿಂಗ್ನಂತಹ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಈಗ ಈ ಜೇನುತುಪ್ಪ ಬ್ರ್ಯಾಂಡೆಡ್ ಉತ್ಪನ್ನವಾಗಿ ಹಳ್ಳಿಗಳಿಂದ ನಗರಗಳವರೆಗೆ ತಲುಪುತ್ತಿದೆ. 2500ಕ್ಕೂ ಹೆಚ್ಚು ರೈತರು ಈ ಪ್ರಯತ್ನದಿಂದ ಪ್ರಯೋಜನ ಪಡೆದಿದ್ದಾರೆ. ಸ್ನೇಹಿತರೆ, ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿವಗಂಗಾ ಕಾಲಂಜಿಯಾ ಎಂಬ ಸಂಸ್ಥೆಯ ಪ್ರಯತ್ನಗಳು ಸಹ ಶ್ಲಾಘನೀಯ. ಪ್ರತಿಯೊಬ್ಬ ಸದಸ್ಯರಿಗೂ ಆರಂಭದಲ್ಲಿ 2 ಜೇನು ಪೆಟ್ಟಿಗೆಗಳನ್ನು ಇಲ್ಲಿ ನೀಡಲಾಗುತ್ತದೆ. ಹೀಗೆ ಸಂಸ್ಥೆಯು ಅನೇಕ ರೈತರನ್ನು ತನ್ನ ಅಭಿಯಾನದಲ್ಲಿ ಸೇರ್ಪಡೆಗೊಳಿಸಿಕೊಂಡಿದೆ. ಈಗ ಈ ಸಂಸ್ಥೆಯೊಂದಿಗೆ ಕೈಜೋಡಿಸಿದ ರೈತರು ಜಂಟಿಯಾಗಿ ಜೇನುತುಪ್ಪವನ್ನು ಹೊರತೆಗೆದು ಅದನ್ನು ಸುಂದರವಾಗಿ ಪ್ಯಾಕ್ ಮಾಡಿ ಸ್ಥಳೀಯ ಮಾರುಕಟ್ಟೆಗೆ ತಲುಪಿಸುತ್ತಾರೆ. ಇದರಿಂದ ಅವರಿಗೆ ಲಕ್ಷಾಂತರ ರೂಪಾಯಿಗಳ ಗಳಿಕೆಯಾಗುತ್ತಿದೆ. ಅಂತಹ ಒಂದು ಉದಾಹರಣೆ ಎಂದರೆ ನಾಗಾಲ್ಯಾಂಡ್ನ ಕ್ಲಿಫ್ ಹನಿ ಹಂಟಿಂಗ್. ನಾಗಾಲ್ಯಾಂಡ್ನ ಚೋಕ್ಲಂಗನ್ ಗ್ರಾಮದಲ್ಲಿರುವ ಖಿಯಾಮನಿಯಾಂಗನ್ ಬುಡಕಟ್ಟು ಶತಮಾನಗಳಿಂದ ಜೇನುತುಪ್ಪ ಕೊಯ್ಲು ಮಾಡುತ್ತಿದೆ. ಇಲ್ಲಿ ಜೇನುನೊಣಗಳು ಮರಗಳ ಮೇಲೆ ಗೂಡು ಕಟ್ಟದೆ ಎತ್ತರದ ಬಂಡೆಗಳ ಮೇಲೆ ಗೂಡುಗಳನ್ನು ನಿರ್ಮಿಸುತ್ತವೆ. ಆದ್ದರಿಂದ ಜೇನು ಕೊಯ್ಲು ಕೂಡ ತುಂಬಾ ಅಪಾಯಕಾರಿಯಾಗಿರುತ್ತದೆ. ಇಲ್ಲಿನ ಜನರು ಮೊದಲು ಜೇನುನೊಣಗಳೊಂದಿಗೆ ಸೌಮ್ಯವಾಗಿ ಮಾತನಾಡುತ್ತಾರೆ, ಅವರ ಅನುಮತಿಯನ್ನು ಪಡೆಯುತ್ತಾರೆ. ಅವರು ಜೇನುತುಪ್ಪವನ್ನು ಸಂಗ್ರಹಿಸಲು ತಾವು ಬಂದಿರುವುದಾಗಿ ತಿಳಿಸುತ್ತಾರೆ. ನಂತರವೇ ಜೇನು ಹೊರತೆಗೆಯುತ್ತಾರೆ. ಸ್ನೇಹಿತರೆ, ಇಂದು ಭಾರತ ಜೇನುತುಪ್ಪ ಉತ್ಪಾದನೆಯಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ. 11 ವರ್ಷಗಳ ಹಿಂದೆ ದೇಶದ ಜೇನುತುಪ್ಪ ಉತ್ಪಾದನೆ 76,000 ಮೆಟ್ರಿಕ್ ಟನ್ಗಳಷ್ಟಿತ್ತು. ಈಗ ಅದು 1.5 ಲಕ್ಷ ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಜೇನುತುಪ್ಪದ ರಫ್ತು ಕೂಡ 3 ಪಟ್ಟು ಹೆಚ್ಚಾಗಿದೆ. ಹನಿ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ಖಾದಿ ಗ್ರಾಮೋದ್ಯೋಗಗಳು ಜನರಿಗೆ 2.25 ಲಕ್ಷಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳ ವಿತರಣೆ ಮಾಡಿವೆ. ಇದರಿಂದ ಸಾವಿರಾರು ಜನರಿಗೆ ಹೊಸ ಉದ್ಯೋಗಾವಕಾಶಗಳನ್ನು ಒದಗಿಸಿದೆ. ಇದರ ಅರ್ಥ ದೇಶದ ಮೂಲೆ ಮೂಲೆಗಳಲ್ಲಿ ಜೇನಿನ ಸಿಹಿ ವೃದ್ಧಿಸುತ್ತಿದೆ. ಈ ಸಿಹಿ ರೈತರ ಆದಾಯವನ್ನೂ ಹೆಚ್ಚಿಸುತ್ತಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಹರಿಯಾಣದ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ನಡೆದಿತ್ತು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಈಗ ನೀವು ಮಹಾಭಾರತ ಅನುಭವ ಕೇಂದ್ರದಲ್ಲಿ ಈ ಯುದ್ಧದ ಭೀಕರತೆಯನ್ನು ಸಾಕ್ಷಾತ್ ಅನುಭವಿಸಬಹುದು. ಈ ಅನುಭವ ಕೇಂದ್ರದಲ್ಲಿ ಮಹಾಭಾರತದ ಕಥೆಯನ್ನು 3D ಲೈಟ್ ಅಂಡ್ ಸೌಂಡ್ ಶೋ ಮತ್ತು ಡಿಜಿಟಲ್ ಟೆಕ್ನಿಕ್ ಮೂಲಕ ಪ್ರದರ್ಶಿಸಲಾಗುತ್ತಿದೆ. ನವೆಂಬರ್ 25ರಂದು ನಾನು ಕುರುಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಈ ಅನುಭವ ಕೇಂದ್ರದ ಅನುಭವ ನನ್ನಲ್ಲಿ ಸಂತೋಷ ತುಂಬಿತು. ಸ್ನೇಹಿತರೆ,
ಕುರುಕ್ಷೇತ್ರದ ಬ್ರಹ್ಮ ಸರೋವರದಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಪ್ರಪಂಚದಾದ್ಯಂತದ ಜನರು ದಿವ್ಯ ಗ್ರಂಥವಾದ ಭಗವದ್ಗೀತೆಯಿಂದ ಹೇಗೆ ಪ್ರೇರಿತರಾಗುತ್ತಿದ್ದಾರೆ ಎಂಬುದನ್ನು ನೋಡಿ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ಯುರೋಪ್ ಮತ್ತು ಮಧ್ಯ ಏಷ್ಯಾ ಸೇರಿದಂತೆ ವಿಶ್ವದ ಅನೇಕ ದೇಶಗಳ ಜನರು ಈ ಉತ್ಸವದಲ್ಲಿ ಭಾಗವಹಿಸಿದ್ದರು. ಈ ತಿಂಗಳ ಆರಂಭದಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಭಗವದ್ಗೀತೆಯ ಪ್ರಸ್ತುತಿಯನ್ನು ನೀಡಲಾಯಿತು. ಯುರೋಪಿನ ಲಾತ್ವಿಯಾದಲ್ಲಿಯೂ ಸ್ಮರಣೀಯ ಗೀತಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಲಾತ್ವಿಯಾ, ಎಸ್ಟೋನಿಯಾ, ಲಿಥುವೇನಿಯಾ ಮತ್ತು ಅಲ್ಜೀರಿಯಾದ ಕಲಾವಿದರು ಈ ಉತ್ಸವದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದರು. ಸ್ನೇಹಿತರೆ, ಭಾರತದ ಶ್ರೇಷ್ಠ ಸಂಸ್ಕೃತಿಯಲ್ಲಿ ಶಾಂತಿ ಮತ್ತು ಕರುಣೆಯ ಭಾವನೆಗಳು ಎಂದಿಗೂ ಅತ್ಯುನ್ನತವಾಗಿವೆ. ಎಲ್ಲೆಡೆ ವಿನಾಶದ ಭಯಾನಕ ವಾತಾವರಣವಿದ್ದ ಎರಡನೇ ಮಹಾಯುದ್ಧವನ್ನು ಊಹಿಸಿಕೊಳ್ಳಿ. ಅಂತಹ ಕಷ್ಟಕಾಲದಲ್ಲಿ ಗುಜರಾತ್ನ ನವಾನಗರದ ಮಹಾರಾಜ ದಿಗ್ವಿಜಯ್ ಸಿಂಗ್ ಜಿಯವರು ಮಾಡಿದ ಮಹಾನ್ ಕೆಲಸ ನಮಗೆ ಸ್ಫೂರ್ತಿಯನ್ನು ನೀಡುತ್ತಲೇ ಬಂದಿದೆ. ಆ ಸಮಯದಲ್ಲಿ ಜಾಮ್ ಸಾಹೇಬ್ ಯಾವುದೇ ಕಾರ್ಯತಂತ್ರದ ಮೈತ್ರಿ ಅಥವಾ ಯುದ್ಧ ತಂತ್ರದ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಬದಲಾಗಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹೇಗೆ ಪೋಲಿಷ್ ಯಹೂದಿ ಮಕ್ಕಳನ್ನು ರಕ್ಷಿಸುವುದು ಎಂಬುದೇ ಅವರ ಕಾಳಜಿಯಾಗಿತ್ತು. ಅವರು ಗುಜರಾತ್ನಲ್ಲಿ ಸಾವಿರಾರು ಮಕ್ಕಳಿಗೆ ಆಶ್ರಯ ನೀಡಿ ಅವರಿಗೆ ಹೊಸ ಜೀವನವನ್ನು ನೀಡಿದರು. ಅದು ಇಂದಿಗೂ ಒಂದು ಉದಾಹರಣೆಯಾಗಿದೆ. ಕೆಲವು ದಿನಗಳ ಹಿಂದೆ ದಕ್ಷಿಣ ಇಸ್ರೇಲ್ನ ಮೋಷವ್ ನೆವಾಟಿಮ್ನಲ್ಲಿ ಜಾಮ್ ಸಾಹೇಬ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಇದು ಅತ್ಯಂತ ವಿಶೇಷ ಗೌರವವಾಗಿತ್ತು. ಕಳೆದ ವರ್ಷ ಪೋಲೆಂಡ್ನ ವಾರ್ಸಾದಲ್ಲಿರುವ ಜಾಮ್ ಸಾಹೇಬ್ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸುವ ಸೌಭಾಗ್ಯ ನನಗೆ ಲಭಿಸಿತ್ತು. ಆ ಕ್ಷಣ ನನಗೆ ಅವಿಸ್ಮರಣೀಯವಾಗಿರಲಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕೆಲವು ದಿನಗಳ ಹಿಂದೆ ನಾನು ಕೊಯಮತ್ತೂರಿಗೆ ನೈಸರ್ಗಿಕ ಕೃಷಿಯ ಕುರಿತಾದ ಒಂದು ದೊಡ್ಡ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ದೆ. ನೈಸರ್ಗಿಕ ಕೃಷಿಗಾಗಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತಿರುವ ಪ್ರಯತ್ನಗಳಿಂದ ನಾನು ತುಂಬಾ ಪ್ರಭಾವಿತನಾದೆ. ಬಹಳಷ್ಟು ಯುವಕರು, ಅದರಲ್ಲೂ ಅರ್ಹ ವೃತ್ತಿಪರರು ಈಗ ನೈಸರ್ಗಿಕ ಕೃಷಿ ಕ್ಷೇತ್ರವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ನಾನು ಅಲ್ಲಿನ ರೈತರೊಂದಿಗೆ ಮಾತನಾಡಿ ಅವರ ಅನುಭವಗಳ ಬಗ್ಗೆ ತಿಳಿದುಕೊಂಡೆ. ನೈಸರ್ಗಿಕ ಕೃಷಿ ಭಾರತದ ಪ್ರಾಚೀನ ಸಂಪ್ರದಾಯಗಳ ಭಾಗವಾಗಿದೆ. ಭೂತಾಯಿಯನ್ನು ರಕ್ಷಿಸಲು ನಿರಂತರವಾಗಿ ನೈಸರ್ಗಿಕ ಕೃಷಿ ಪ್ರಚಾರ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಸ್ನೇಹಿತರೆ, ವಿಶ್ವದ ಅತ್ಯಂತ ಹಳೆಯ ಭಾಷೆ ಮತ್ತು ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾದ ನಗರದ ಸಂಗಮವು ಎಂದೆಂದಿಗೂ ಅದ್ಭುತ ಅನುಭವವಾಗಿದೆ. ನಾನು ಮಾತನಾಡುತ್ತಿರುವುದು ಕಾಶಿ ತಮಿಳು ಸಂಗಮಂ ಬಗ್ಗೆ. ಡಿಸೆಂಬರ್ 2ರಂದು ಕಾಶಿಯ ನಮೋಘಾಟ್ನಲ್ಲಿ 4ನೇ ಕಾಶಿ ತಮಿಳು ಸಂಗಮಂ ಪ್ರಾರಂಭವಾಗುತ್ತಿದೆ. ಈ ಬಾರಿಯ ಕಾಶಿ ತಮಿಳು ಸಂಗಮದ ವಿಷಯ ತುಂಬಾ ಆಸಕ್ತಿದಾಯಕವಾಗಿದೆ. ತಮಿಳು ಕಲಿಯಿರಿ, ತಮಿಳು ಕರಕಲಾಂ. ತಮಿಳು ಭಾಷೆಯ ಬಗ್ಗೆ ಒಲವು ಹೊಂದಿರುವ ಎಲ್ಲರಿಗೂ ಕಾಶಿ ತಮಿಳು ಸಂಗಮವು ಒಂದು ಪ್ರಮುಖ ವೇದಿಕೆಯಾಗಿದೆ. ನಾನು ಕಾಶಿಯ ಜನರೊಂದಿಗೆ ಮಾತನಾಡಿದಾಗ ಅವರು ಕಾಶಿ ತಮಿಳು ಸಂಗಮದಲ್ಲಿ ಭಾಗವಹಿಸುವುದನ್ನು ಆನಂದಿಸುತ್ತಾರೆ ಎಂದು ಯಾವಾಗಲೂ ಅವರು ಹೇಳುತ್ತಾರೆ. ಇದು ಅವರಿಗೆ ಹೊಸದನ್ನು ಕಲಿಯಲು ಮತ್ತು ಹೊಸ ಜನರನ್ನು ಭೇಟಿ ಮಾಡಲು ಅವಕಾಶ ನೀಡುತ್ತದೆ. ಈ ಬಾರಿಯೂ ಸಹ ಕಾಶಿಯ ಜನರು ತಮಿಳುನಾಡಿನ ತಮ್ಮ ಸೋದರ ಸೋದರಿಯರನ್ನು ಬಹಳ ಉತ್ಸಾಹದಿಂದ ಸ್ವಾಗತಿಸಲು ಕಾತುರದಿಂದ ಕಾಯುತ್ತಿದ್ದಾರೆ. ಖಂಡಿತವಾಗಿಯೂ ಕಾಶಿ ತಮಿಳು ಸಂಗಮದಲ್ಲಿ ಭಾಗವಹಿಸಬೇಕೆಂದು ನಾನು ನಿಮ್ಮೆಲ್ಲರನ್ನೂ ಆಗ್ರಹಿಸುತ್ತೇನೆ. ಅಲ್ಲದೆ ಏಕ್ ಭಾರತ್ ಶ್ರೇಷ್ಠ ಭಾರತದ ಮನೋಭಾವವನ್ನು ಬಲಪಡಿಸುವ ಇತರ ವೇದಿಕೆಗಳ ಬಗ್ಗೆ ಯೋಚಿಸಿ. ಇಲ್ಲಿ ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ತಮಿಳ್ ಕಲಾಚಾರಂ ಉಯ್ಯರವಾನದ, ತಮಿಳ್ ಮೋಳಿ ಉಯ್ಯರವಾನದ, ತಮಿಳ್ ಇಂದಿಯಾವಿನ ಪೆರುಮೀದಂ, ತಮಿಳು ಸಂಸ್ಕೃತಿ ಶ್ರೇಷ್ಠ, ತಮಿಳು ಭಾಷೆ ಶ್ರೇಷ್ಠ, ತಮಿಳು ಭಾರತದ ಹೆಮ್ಮೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತದ ಭದ್ರತಾ ವ್ಯವಸ್ಥೆ ಬಲಿಷ್ಠವಾಗಿದ್ದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಎನಿಸುತ್ತದೆ. ಕಳೆದ ವಾರ ಮುಂಬೈನಲ್ಲಿ ಐಎನ್ಎಸ್ ಮಾಹೆಯನ್ನು ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆಗೊಳಿಸಲಾಯಿತು. ಕೆಲವರ ನಡುವೆ ಈ ದೇಶೀಯ ವಿನ್ಯಾಸ ಕುರಿತಂತೆ ಬಹಳ ಚರ್ಚೆಗಳು ನಡೆದವು. ಅದೇ ವೇಳೆ ಪುದುಚೇರಿ ಮತ್ತು ಮಲಬಾರ್ ಕರಾವಳಿಯ ಜನರು ಈ ಹೆಸರಿನಿಂದ ಬಹಳ ಸಂತೋಷಗೊಂಡರು. ವಾಸ್ತವದಲ್ಲಿ ಶ್ರೀಮಂತ ಐತಿಹಾಸಿಕ ಪರಂಪರೆ ಹೊಂದಿರುವ ಮಾಹೆ ಎಂಬ ಸ್ಥಳದ ಹೆಸರನ್ನೇ ಇದಕ್ಕೆ ಇರಿಸಲಾಗಿದೆ. ಕೇರಳ ಮತ್ತು ತಮಿಳುನಾಡಿನ ಅನೇಕರು
ಈ ಯುದ್ಧ ನೌಕೆಯ ಶಿಖರ ಉರುಮಿ ಮತ್ತು ಕಳರಿಪಯಟ್ಟು ಸಾಂಪ್ರದಾಯಿಕ ಕತ್ತಿಯ ರೀತಿ ಕಾಣುತ್ತದೆ ಎಂಬುದನ್ನು ಗಮನಿಸಿದ್ದಾರೆ. ನಮ್ಮ ನೌಕಾಪಡೆ ಬಹಳ ವೇಗದಿಂದ ಆತ್ಮನಿರ್ಭರತೆಯ ನಿಟ್ಟಿನಲ್ಲಿ ಹೆಜ್ಜೆ ಹಾಕುತ್ತಿದೆ ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಡಿಸೆಂಬರ್ 4ರಂದು ನಾವು ನೌಕಾಪಡೆ ದಿನ ಆಚರಿಸಲಿದ್ದೇವೆ. ಈ ಸಂದರ್ಭ ನಮ್ಮ ಸೈನಿಕರ ಅದಮ್ಯ ಸಾಹಸ ಮತ್ತು ಪರಾಕ್ರಮವನ್ನು ಸನ್ಮಾನಿಸುವ ವಿಶೇಷ ದಿನವಾಗಿದೆ. ಸ್ನೇಹಿತರೆ, ನೌಕಾಪಡೆಗೆ ಸಂಬಂಧಿಸಿದ ಪ್ರವಾಸೋದ್ಯಮದಲ್ಲಿ ಆಸಕ್ತಿ ಹೊಂದಿರುವವರಿಗಾಗಿ ನಮ್ಮ ದೇಶದಲ್ಲಿ ಬಹಳಷ್ಟು ಸ್ಥಳಗಳಿವೆ. ಅಲ್ಲಿಗೆ ಹೋದಲ್ಲಿ ಅವರಿಗೆ ಕಲಿಯಲು ಬಹಳಷ್ಟು ವಿಷಯಗಳು ದೊರೆಯುತ್ತವೆ. ದೇಶದ ಪಶ್ಚಿಮ ತೀರದಲ್ಲಿ ಗುಜರಾತ್ನ ಸೋಮನಾಥ್ ಸಮೀಪ ಒಂದು ಜಿಲ್ಲೆ ಇದೆ. ಅದರ ಹೆಸರು ದೀವ್. ದೀವ್ನಲ್ಲಿ INS ಖುಕ್ರಿಗೆ ಸಮರ್ಪಿತ ಖುಕ್ರಿ ಸ್ಮಾರಕ ಮತ್ತು ಸಂಗ್ರಹಾಲಯ ಇದೆ. ಅಲ್ಲೇ ಗೋವಾದಲ್ಲಿ ನೌಕಾ ವಿಮಾನಯಾನ ಸಂಗ್ರಹಾಲಯ ಇದ್ದು ಏಷ್ಯಾದಲ್ಲಿ ಈ ರೀತಿಯ ವಿಶಿಷ್ಟ ಸಂಗ್ರಹಾಲಯ ಎನಿಸಿದೆ. ಪೋರ್ಟ್ ಕೊಚ್ಚಿಯ INS ದ್ರೋಣಾಚಾರ್ಯದಲ್ಲಿ ಭಾರತೀಯ ನೌಕಾ ಕಡಲ ಸಂಗ್ರಹಾಲಯ ಇದೆ. ಇಲ್ಲಿ ನಮ್ಮ ದೇಶದ ಕಡಲ ಇತಿಹಾಸ ಮತ್ತು ಭಾರತೀಯ ನೌಕಾಪಡೆಯ ವಿಕಾಸವನ್ನು ಕಾಣಬಹುದು. ಈ ಹಿಂದೆ ಪೋರ್ಟ್ ಬ್ಲೇರ್ ಎಂದು ಕರೆಯಲಾಗುತ್ತಿದ್ದ ಶ್ರೀವಿಜಯಪುರಂನಲ್ಲಿ ಸಾಮುದ್ರಿಕ ನೌಕಾ ಕಡಲ ಸಂಗ್ರಹಾಲಯ ಇದೆ. ಇದು ಪ್ರದೇಶದ ಶ್ರೀಮಂತ ಇತಿಹಾಸವನ್ನು ಪ್ರದರ್ಶಿಸಲು ಹೆಸರುವಾಸಿಯಾಗಿದೆ. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳ ಪ್ರತಿಕೃತಿಗಳನ್ನು ಇರಿಸಲಾಗಿದೆ. ವಿಶಾಖಪಟ್ಟಣಂನಲ್ಲಿ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ಜಲಾಂತರ್ಗಾಮಿ, ಹೆಲಿಕಾಪ್ಟರ್ ಮತ್ತು ವಿಮಾನ ವಸ್ತು ಸಂಗ್ರಹಾಲಯವಿದೆ. ನಿಮ್ಮೆಲ್ಲರಲ್ಲಿ, ವಿಶೇಷವಾಗಿ ಮಿಲಿಟರಿ ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವವರಲ್ಲಿ ಈ ಸಂಗ್ರಹಾಲಯಗಳನ್ನು ನೋಡಲು ಹೋಗಬೇಕೆಂದು ನಾನು ಮನವಿ ಮಾಡುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಚಳಿಗಾಲ ಬಂದಿದೆ. ಚಳಿಗಾಲದೊಂದಿಗೆ ಪ್ರವಾಸೋದ್ಯಮದ ಸಮಯ ಕೂಡ ಬಂದಿದೆ. ವಿಶ್ವದ ಅನೇಕ ದೇಶಗಳು ಚಳಿಗಾಲದ ಪ್ರವಾಸೋದ್ಯಮವನ್ನು ತಮ್ಮ ಆರ್ಥಿಕ ವ್ಯವಸ್ಥೆಯ ಅತಿದೊಡ್ಡ ಆಧಾರವಾಗಿಸಿಕೊಂಡಿವೆ. ಹಲವು ದೇಶಗಳಲ್ಲಿ ಪ್ರಪಂಚದ ಅತ್ಯಂತ ಯಶಸ್ವಿ ಚಳಿಗಾಲದ ಉತ್ಸವ ಹಾಗೂ ಚಳಿಗಾಲದ ಕ್ರೀಡಾ ಮಾದರಿಗಳಿವೆ. ಈ ದೇಶಗಳು ಸ್ಕೀಯಿಂಗ್, ಸ್ನೋಬೋರ್ಡಿಂಗ್, ಸ್ನೋ ಟ್ರೆಕ್ಕಿಂಗ್, ಐಸ್ ಕ್ಲೈಂಬಿಂಗ್ ಮತ್ತು ಫ್ಯಾಮಿಲಿ ಸ್ನೋ ಪಾರ್ಕ್ ಇತ್ಯಾದಿ ಅನುಭವಗಳನ್ನು ತಮ್ಮ ಗುರುತಾಗಿಸಿಕೊಂಡಿವೆ. ಇವುಗಳು ತಮ್ಮ ಚಳಿಗಾಲದ ಉತ್ಸವಗಳನ್ನು ಕೂಡ ಜಾಗತಿಕ ಆಕರ್ಷಣೆಯನ್ನಾಗಿ ಪರಿವರ್ತಿಸಿವೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕೂಡ ಚಳಿಗಾಲದ ಪ್ರವಾಸೋದ್ಯಮ ಬಹಳ ಸಾಮರ್ಥ್ಯ ಹೊಂದಿದೆ. ನಮ್ಮ ದೇಶದಲ್ಲಿ ಪರ್ವತಗಳೂ ಇವೆ, ಸಂಸ್ಕೃತಿಯೂ ಇದೆ, ಸಾಹಸದ ಅತ್ಯಂತ ಸಾಧ್ಯತೆಗಳು ಕೂಡ ಇವೆ. ನನಗೆ ಸಂತಸವಾಗುತ್ತದೆ. ಈಚಿನ ದಿನಗಳಲ್ಲಿ ಉತ್ತರಾಖಂಡ್ನ ಚಳಿಗಾಲದ ಪ್ರವಾಸೋದ್ಯಮ ಜನರನ್ನು ಬಹಳವಾಗಿ ಆಕರ್ಷಿಸುತ್ತಿದೆ. ಚಳಿಗಾಲದ ಋತುವಿನಲ್ಲಿ ಔಲಿ, ಮುನಸ್ಯಾರಿ, ಚೋಪಟಾ ಮತ್ತು ಡಯಾರಾ ಇತ್ಯಾದಿ ಸ್ಥಳಗಳು ಬಹಳ ಜನಪ್ರಿಯವಾಗುತ್ತಿವೆ. ಈಗ ಕೆಲವು ವಾರಗಳ ಹಿಂದೆ ಪಿಥೋರಾಗಢ್ ಜಿಲ್ಲೆಯಲ್ಲಿ 14,500 ಅಡಿಗಳಿಗಿಂತಲೂ ಎತ್ತರದಲ್ಲಿರುವ ಆದಿ ಕೈಲಾಶ್ನಲ್ಲಿ ರಾಜ್ಯದ ಪ್ರಥಮ ಹೈ ಆಲ್ಟಿಟ್ಯೂಡ್ ಅಲ್ಟ್ರಾ ರನ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಇದರಲ್ಲಿ ದೇಶಾದ್ಯಂತ 18 ರಾಜ್ಯಗಳಿಂದ 750ಕ್ಕೂ ಅಧಿಕ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. 60 ಕಿಲೋಮೀಟರ್ ಉದ್ದದ ಆದಿ ಕೈಲಾಶ್ ಪ್ರದಕ್ಷಿಣೆ ಓಟ ಬೆಳಗಿನ ಜಾವ 5 ಗಂಟೆಗೆ ಕೊರೆಯುವ ಚಳಿಯಲ್ಲಿ ಆರಂಭವಾಯಿತು. ಇಂತಹ ಚಳಿಯ ಹೊರತಾಗಿಯೂ ಜನರಲ್ಲಿ ಅತ್ಯಂತ ಉತ್ಸಾಹ ಕಂಡುಬರುತ್ತಿತ್ತು. ಆದಿ ಕೈಲಾಶ್ಗೆ 3 ವರ್ಷಗಳ ಹಿಂದೆ ಕೇವಲ 2,000ಕ್ಕೂ ಕಡಿಮೆ ಪ್ರವಾಸಿಗರು ಆಗಮಿಸುತ್ತಿದ್ದರು. ಈಗ ಈ ಸಂಖ್ಯೆ ಏರಿಕೆಯಾಗಿ 30,000ಕ್ಕೂ ಅಧಿಕವಾಗಿದೆ. ಸ್ನೇಹಿತರೆ, ಕೆಲವೇ ವಾರಗಳಲ್ಲಿ ಉತ್ತರಾಖಂಡ್ನಲ್ಲಿ ಚಳಿಗಾಲದ ಕ್ರೀಡಾಕೂಟ ಆಯೋಜನೆಯಾಗಬೇಕಿದೆ. ದೇಶಾದ್ಯಂತದ ಕ್ರೀಡಾಪಟುಗಳು, ಸಾಹಸ ಪ್ರೇಮಿಗಳು ಮತ್ತು ಕ್ರೀಡೆಗಳೊಂದಿಗೆ ತೊಡಗಿಸಿಕೊಂಡಿರುವವರು ಈ ಆಯೋಜನೆಯ ಕುರಿತು ಬಹಳ ಉತ್ಸುಕರಾಗಿದ್ದಾರೆ. ಸ್ಕೀಯಿಂಗ್ ಆಗಿರಲಿ, ಸ್ನೋಬೋರ್ಡಿಂಗ್ ಆಗಿರಲಿ, ಹಿಮದ ಮೇಲೆ ನಡೆಯುವ ಅನೇಕ ಕ್ರೀಡೆಗಳ ಸಿದ್ಧತೆ ಕೂಡ ಆರಂಭವಾಗಿದೆ. ಚಳಿಗಾಲದ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದಕ್ಕಾಗಿ ಸಂಪರ್ಕ ಮತ್ತು ಮೂಲಸೌಕರ್ಯಕ್ಕೆ ಕೂಡ ಉತ್ತರಾಖಂಡ್ ಗಮನ ಹರಿಸಿದೆ. ಹೋಮ್ ಸ್ಟೇಗಳ ಕುರಿತಂತೆ ಹೊಸ ನೀತಿಯನ್ನು ಕೂಡ ರೂಪಿಸಲಾಗಿದೆ. ಸ್ನೇಹಿತರೆ, ಚಳಿಗಾಲದಲ್ಲಿ ವೆಡ್ ಇನ್ ಇಂಡಿಯಾ ಅಭಿಯಾನ ವಿಭಿನ್ನ ಆಕರ್ಷಣೆ ಹೊಂದಿದೆ. ಚಳಿಗಾಲದ ಹೊಳೆಯುವ ಹೊಂಬಣ್ಣದ ಬಿಸಿಲೇ ಇರಲಿ, ಪರ್ವತಗಳ ಇಳಿಜಾರಿನ ಮೇಲಿನ ಮಂಜಿನ ಹೊದಿಕೆಯೇ ಇರಲಿ,
ಡೆಸ್ಟಿನೇಷನ್ ವಿವಾಹಕ್ಕೆ ಪರ್ವತಗಳು ಕೂಡ ಬಹಳ ಜನಪ್ರಿಯವಾಗುತ್ತಿವೆ. ಅನೇಕ ವಿವಾಹಗಳಂತೂ ಈಗ ವಿಶೇಷವಾಗಿ ಗಂಗಾ ನದಿಯ ತೀರದಲ್ಲಿ ನಡೆಯುತ್ತಿವೆ. ಸ್ನೇಹಿತರೆ, ಚಳಿಗಾಲದ ಈ ದಿನಗಳಲ್ಲಿ ಹಿಮಾಲಯದ ಕಣಿವೆಗಳು ಜೀವಮಾನವಿಡೀ ನೆನಪಿನಲ್ಲಿ ಉಳಿಯುವಂತಹ ಒಂದು ವಿಶೇಷ ಅನುಭವದ ಭಾಗವಾಗುತ್ತವೆ. ಈ ಚಳಿಗಾಲದಲ್ಲಿ ಎಲ್ಲಿಗಾದರೂ ಪ್ರವಾಸ ಹೋಗಬೇಕೆಂದು ನೀವು ಆಲೋಚಿಸುತ್ತಿದ್ದಲ್ಲಿ ಹಿಮಾಲಯದ ಕಣಿವೆಗಳ ಆಯ್ಕೆಯನ್ನು ಖಂಡಿತವಾಗಿಯೂ ಇರಿಸಿಕೊಳ್ಳಿ. ಸ್ನೇಹಿತರೆ, ಕೆಲವು ವಾರಗಳ ಹಿಂದೆ ನಾನು ಭೂತಾನ್ ದೇಶಕ್ಕೆ ಹೋಗಿದ್ದೆ. ಇಂತಹ ಭೇಟಿಯ ಸಮಯಗಳಲ್ಲಿ ಬೇರೆ ಬೇರೆ ರೀತಿಯ ಸಂವಾದ ಮತ್ತು ಚರ್ಚೆಗಳಿಗೆ ಅವಕಾಶ ದೊರೆಯುತ್ತದೆ. ನನ್ನ ಈ ಪ್ರವಾಸದಲ್ಲಿ ನಾನು ಭೂತಾನ್ ರಾಜರೊಂದಿಗೆ, ಈ ಮೊದಲು ಸ್ವತಃ ರಾಜರಾಗಿದ್ದ ಪ್ರಸಕ್ತ ರಾಜರ ತಂದೆಯೊಂದಿಗೆ ಮತ್ತು ಅಲ್ಲಿನ ಪ್ರಧಾನಮಂತ್ರಿ ಮತ್ತು ಇತರರನ್ನು ಕೂಡ ಭೇಟಿಯಾಗಿದ್ದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಂದಲೂ ಒಂದು ಮಾತು ಕೇಳಲ್ಪಟ್ಟೆ. ಬುದ್ಧಿಸ್ಟ್ ರೆಲಿಕ್ಸ್, ಅಂದರೆ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳನ್ನು ಕಳುಹಿಸಿಕೊಟ್ಟಿದ್ದಕ್ಕಾಗಿ ಪ್ರತಿಯೊಬ್ಬರೂ ಭಾರತೀಯರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಈ ಮಾತುಗಳನ್ನು ಕೇಳಿಸಿಕೊಂಡಾಗಲೆಲ್ಲ ನನ್ನ ಹೃದಯ ಹೆಮ್ಮೆಯಿಂದ ತುಂಬುತ್ತಿತ್ತು. ಸ್ನೇಹಿತರೆ, ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಬಗ್ಗೆ ಅನೇಕ ದೇಶಗಳಲ್ಲಿ ಕೂಡ ಇಂತಹದ್ದೇ ಉತ್ಸಾಹ ಕಂಡುಬಂದಿದೆ. ಕಳೆದ ತಿಂಗಳಷ್ಟೇ ನ್ಯಾಷನಲ್ ಮ್ಯೂಸಿಯಂನಿಂದ ಈ ಪವಿತ್ರ ಅವಶೇಷಗಳನ್ನು ರಷ್ಯಾದ ಕಲ್ಮೀಕಿಯಾಗಿ ಕೊಂಡೊಯ್ಯಲಾಯಿತು. ಇಲ್ಲಿ ಬೌದ್ಧ ಧರ್ಮಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಇದರ ದರ್ಶನಕ್ಕಾಗಿ ರಷ್ಯಾದ ದೂರ ದೂರದ ಪ್ರದೇಶಗಳಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದರೆಂದು ನನಗೆ ತಿಳಿದು ಬಂತು. ಈ ಪವಿತ್ರ ಅವಶೇಷಗಳನ್ನು ಮಂಗೋಲಿಯಾ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ಗೆ ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಪ್ರತಿಯೊಂದು ಕಡೆಯೂ ಅತ್ಯಂತ ಉತ್ಸಾಹ ಕಂಡುಬಂದಿದೆ. ಇದರ ದರ್ಶನಕ್ಕಾಗಿ ಥೈಲ್ಯಾಂಡ್ ರಾಜ ಕೂಡ ಬಂದಿದ್ದರು. ಪ್ರಪಂಚದಾದ್ಯಂತ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳೊಂದಿಗೆ ಇಂತಹ ಆಳವಾದ ಬಾಂಧವ್ಯವನ್ನು ಕಾಣುವುದು ಅತ್ಯಂತ ಹೃದಯಸ್ಪರ್ಶಿ ಎನಿಸುತ್ತದೆ. ಇಂತಹ ಉಪಕ್ರಮಗಳು ಪ್ರಪಂಚದಾದ್ಯಂತ ಜನರನ್ನು ಸಂಪರ್ಕಿಸುವ ಸಾಧನವಾಗುತ್ತಿದೆ ಎಂದು ಕೇಳುವುದು ಬಹಳ ಆನಂದದಾಯಕವಾಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾನು ನಿಮ್ಮೆಲ್ಲರೊಂದಿಗೂ ಯಾವಾಗಲೂ ವೋಕಲ್ ಫಾರ್ ಲೋಕಲ್ ಮಂತ್ರದೊಂದಿಗೆ ಸಾಗಬೇಕೆಂದು ಹೇಳುತ್ತಿರುತ್ತೇನೆ. ಈಗ ಕೆಲವೇ ದಿನಗಳ ಹಿಂದೆ G20 ಶೃಂಗಸಭೆಯ ವೇಳೆ ದೇಶದ ಅನೇಕ ಮುಖಂಡರಿಗೆ ಉಡುಗೊರೆ ನೀಡುವ ವಿಷಯ ಬಂದಾಗ ನಾನು ಮತ್ತೊಮ್ಮೆ ಹೇಳಿದೆ, ವೋಕಲ್ ಫಾರ್ ಲೋಕಲ್ ಎಂದು. ದೇಶವಾಸಿಗಳ ಪರವಾಗಿ ನಾನು ವಿಶ್ವದ ನಾಯಕರಿಗೆ ನೀಡಿದ ಉಡುಗೊರೆಗಳಲ್ಲಿ ಈ ಭಾವನೆಯತ್ತ ವಿಶೇಷವಾಗಿ ಗಮನ ಹರಿಸಲಾಗಿತ್ತು. G20 ಸಮಯದಲ್ಲಿ ನಾನು ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಯವರಿಗೆ ನಟರಾಜನ ಕಂಚಿನ ಪ್ರತಿಮೆ ಉಡುಗೊರೆಯಾಗಿ ನೀಡಿದೆ. ಇದು ತಮಿಳುನಾಡಿನ ತಂಜಾವೂರಿನ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೆಸೆದುಕೊಂಡ ಚೋಳರ ಕಾಲದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಕೆನಡಾದ ಪ್ರಧಾನಮಂತ್ರಿಯವರಿಗೆ ಬೆಳ್ಳಿಯ ಕುದುರೆಯ ಪ್ರತಿಕೃತಿಯನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದು ರಾಜಸ್ಥಾನದ ಉದಯಪುರದ ಅತ್ಯುತ್ತಮ ಶಿಲ್ಪಕಲೆಯನ್ನು ಪ್ರದರ್ಶಿಸುತ್ತದೆ. ಜಪಾನ್ ಪ್ರಧಾನಿಯವರಿಗೆ ಬೆಳ್ಳಿಯ ಬುದ್ಧನ ಪ್ರತಿಕೃತಿ ಉಡುಗೊರೆಯ ರೂಪದಲ್ಲಿ ನೀಡಲಾಯಿತು. ಇದರಲ್ಲಿ ತೆಲಂಗಾಣದ ಕರೀಂನಗರದ ಪ್ರಸಿದ್ಧ ಬೆಳ್ಳಿ ಕರಕುಶಲತೆ ಕಂಡುಬರುತ್ತದೆ. ಇಟಲಿಯ ಪ್ರಧಾನಮಂತ್ರಿಯವರಿಗೆ ಹೂವಿನ ಆಕಾರದ ರಜತ ಕನ್ನಡಿಯನ್ನು ಉಡುಗೊರೆಯಾಗಿ ನೀಡಿದೆ. ಇದು ಕೂಡ ಕರೀಂನಗರದ ಸಾಂಪ್ರದಾಯಿಕ ಲೋಹ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ. ಆಸ್ಟ್ರೇಲಿಯಾ ಪ್ರಧಾನಿಗೆ ನಾನು ಹಿತ್ತಾಳೆಯ ದುಂಡನೆಯ ಪಾತ್ರೆ ಉರ್ಲಿ ಉಡುಗೊರೆಯಾಗಿ ನೀಡಿದ್ದು, ಇದು ಕೇರಳದ ಮೂನಾರ್ನ ಒಂದು ಅತ್ಯುತ್ತಮ ಕರಕುಶಲತೆಯಾಗಿದೆ. ಇಡೀ ವಿಶ್ವವೇ ಭಾರತೀಯ ಶಿಲ್ಪಕಲೆ, ಕರಕುಶಲತೆ ಮತ್ತು ಪರಂಪರೆಯ ಬಗ್ಗೆ ಅರಿತುಕೊಳ್ಳಬೇಕು ಎನ್ನುವುದು ನನ್ನ ಉದ್ದೇಶವಾಗಿತ್ತು. ಅಂತೆಯೇ ನಮ್ಮ ಕುಶಲಕರ್ಮಿಗಳ ಪ್ರತಿಭೆಗೆ ಜಾಗತಿಕ ವೇದಿಕೆ ದೊರೆಯಬೇಕೆಂಬುದು ನನ್ನ ಉದ್ದೇಶವಾಗಿತ್ತು. ಸ್ನೇಹಿತರೆ, ದೇಶದ ಕೋಟ್ಯಂತರ ಜನರು ವೋಕಲ್ ಫಾರ್ ಲೋಕಲ್ ಭಾವನೆಯನ್ನು ತಮ್ಮ ಜೀವನದ ಭಾಗವಾಗಿಸಿಕೊಂಡಿದ್ದಾರೆ ಎನ್ನುವುದು ನನಗೆ ಸಂತಸದ ವಿಷಯವಾಗಿದೆ. ಈ ವರ್ಷ ನೀವು ಹಬ್ಬದ ಖರೀದಿಗಾಗಿ ಮಾರುಕಟ್ಟೆಗೆ ಹೋಗಿದ್ದಾಗ ನಿಮಗೆಲ್ಲರಿಗೂ ಒಂದು ವಿಷಯ ಮನಸ್ಸಿಗೆ ಬಂದಿರಲೇಬೇಕು. ಜನರ ಆಯ್ಕೆಗಳಲ್ಲಿ ಮತ್ತು ಮನೆಗೆ ತರುವ ವಸ್ತುಗಳಲ್ಲಿ ದೇಶ ಸ್ವದೇಶೀಯತೆಯೆಡೆಗೆ ಮರಳುತ್ತಿರುವ ಸ್ಪಷ್ಟ ಸಂಕೇತ ಗೋಚರಿಸುತ್ತಿತ್ತು. ಜನರು ಮನಃಪೂರ್ವಕವಾಗಿ ಭಾರತೀಯ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಈ ಬದಲಾವಣೆ ಕೂಡ ಚಿಕ್ಕ ಅಂಗಡಿಯಾತನಿಗೆ ಕೂಡ ಗೋಚರವಾಗಿದೆ. ಈ ಬಾರಿ ಯುವಜನತೆ ಕೂಡ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ವೇಗ ನೀಡಿದರು.
ಮುಂಬರುವ ದಿನಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕಾಗಿ ಖರೀದಿಯ ಹೊಸ ಸುತ್ತು ಆರಂಭವಾಗಲಿದೆ. ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ. ನಮ್ಮ ದೇಶದಲ್ಲೇ ತಯಾರಾದ ವಸ್ತುಗಳನ್ನೇ ಖರೀದಿಸಿ, ನಮ್ಮ ದೇಶವಾಸಿಯ ಶ್ರಮದಿಂದ ತಯಾರಾದ ವಸ್ತುಗಳನ್ನೇ ಮಾರಾಟ ಮಾಡಿ ಎಂದು ನಾನು ನಿಮ್ಮೆಲ್ಲರಿಗೆ ಪುನಃ ನೆನಪಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತೀಯ ಕ್ರೀಡೆಗಳ ವಿಷಯದಲ್ಲಿ ಈ ತಿಂಗಳು ಸೂಪರ್ ಹಿಟ್ ಆಗಿದೆ. ಈ ತಿಂಗಳು ಭಾರತೀಯ ಮಹಿಳಾ ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಗೆಲ್ಲುವುದರೊಂದಿಗೆ ಆರಂಭವಾಯಿತು. ಆದರೆ ಅದರ ನಂತರವೂ ಮೈದಾನದಲ್ಲಿ ಹೆಚ್ಚಿನ ಚಟುವಟಿಕೆಗಳು ಕಂಡುಬಂದವು. ಕೆಲವು ದಿನಗಳ ಹಿಂದೆ ಟೋಕಿಯೋದಲ್ಲಿ ಡೆಫ್ ಒಲಿಂಪಿಕ್ಸ್ ನಡೆದಿತ್ತು. ಅಲ್ಲಿ ಭಾರತ ಇಲ್ಲಿಯವರೆಗಿನ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ 20 ಪದಕಗಳನ್ನು ಗೆದ್ದುಕೊಂಡಿತು. ನಮ್ಮ ಮಹಿಳಾ ಕ್ರೀಡಾಪಟುಗಳು ಕೂಡ ಕಬಡ್ಡಿ ವಿಶ್ವಕಪ್ ಗೆದ್ದು ಚರಿತ್ರೆ ಸೃಷ್ಟಿಸಿದ್ದಾರೆ. ಸಂಪೂರ್ಣ ಪಂದ್ಯಾವಳಿಯಲ್ಲಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಪ್ರತಿಯೊಬ್ಬ ಭಾರತೀಯನ ಮನಸೂರೆಗೊಂಡರು. ವರ್ಲ್ಡ್ ಬಾಕ್ಸಿಂಗ್ ಕಪ್ ಫೈನಲ್ಸ್ನಲ್ಲಿ ಕೂಡ ನಮ್ಮ ಕ್ರೀಡಾಳುಗಳ ಪ್ರದರ್ಶನ ಆಕರ್ಷಕವಾಗಿತ್ತು. ಅವರು ಅಲ್ಲಿ 20 ಪದಕಗಳನ್ನು ಗೆದ್ದರು. ಸ್ನೇಹಿತರೆ, ಇನ್ನೂ ಹೆಚ್ಚು ಚರ್ಚೆಯಾಗುತ್ತಿರುವುದು ನಮ್ಮ ಮಹಿಳಾ ತಂಡ ದೃಷ್ಟಿಮಾಂದ್ಯ ಕ್ರಿಕೆಟ್ ವಿಶ್ವಕಪ್ ಗೆದ್ದಿರುವುದು. ನಮ್ಮ ತಂಡ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ಈ ಪಂದ್ಯಾವಳಿಯನ್ನು ಗೆದ್ದಿರುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಈ ತಂಡದ ಪ್ರತಿಯೊಬ್ಬ ಆಟಗಾರ್ತಿಯ ಬಗ್ಗೆ ದೇಶವಾಸಿಗಳು ಅತ್ಯಂತ ಹೆಮ್ಮೆ ಪಡುತ್ತಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಈ ತಂಡದೊಂದಿಗೆ ನನ್ನ ಭೇಟಿಯಾಯಿತು. ನಿಜವಾಗಿಯೂ ಈ ತಂಡದ ಧೈರ್ಯ ಮತ್ತು ಆತ್ಮವಿಶ್ವಾಸ ನಮಗೆ ಬಹಳಷ್ಟು ಕಲಿಸುತ್ತದೆ. ಈ ವಿಜಯ ನಮ್ಮ ಕ್ರೀಡಾ ಇತಿಹಾಸದಲ್ಲಿ ಅತಿದೊಡ್ಡ ವಿಜಯಗಳಲ್ಲಿ ಒಂದಾಗಿದ್ದು, ಇದು ಪ್ರತಿಯೊಬ್ಬ ಭಾರತೀಯನಿಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸಹಿಷ್ಣುತೆ ಕ್ರೀಡೆಯ ಹೊಸ ಕ್ರೀಡಾ ಸಂಸ್ಕೃತಿ ಅತ್ಯಂತ ವೇಗವಾಗಿ ಹೊರಹೊಮ್ಮುತ್ತಿದೆ. ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಎಂದರೆ ನನ್ನ ಪ್ರಕಾರ ನಿಮ್ಮ ಮಿತಿಗಳನ್ನು ಪರೀಕ್ಷಿಸುವ ಕ್ರೀಡಾ ಚಟುವಟಿಕೆಗಳು ಎಂದರ್ಥ. ಕೆಲವು ವರ್ಷಗಳ ಹಿಂದಿನವರೆಗೂ ಮ್ಯಾರಥಾನ್ ಮತ್ತು ಬೈಕಥಾನ್ನಂತಹ ವಿಶೇಷ ಕಾರ್ಯಕ್ರಮಗಳು ಕೇವಲ ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಬಹಳಷ್ಟು ಬದಲಾವಣೆಗಳಾಗಿವೆ. ದೇಶಾದ್ಯಂತ ಪ್ರತಿ ತಿಂಗಳು 1,500ಕ್ಕೂ ಅಧಿಕ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಕ್ರೀಡಾಪಟುಗಳು ದೂರ ದೂರದ ಪ್ರದೇಶಗಳವರೆಗೂ ಹೋಗುತ್ತಾರೆ. ಸ್ನೇಹಿತರೆ, ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ನ ಒಂದು ಉದಾಹರಣೆ ಇದೆ. ಐರನ್ ಮ್ಯಾನ್ ಟ್ರಯಾಥ್ಲಾನ್. ನಿಮಗೆ 1 ದಿನಕ್ಕಿಂತ ಕಡಿಮೆ ಸಮಯವಿದೆ ಮತ್ತು ನೀವು ಈ 3 ಕೆಲಸಗಳನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ ಎಂದು ಊಹಿಸಿಕೊಳ್ಳಿ. ಸಮುದ್ರದಲ್ಲಿ 4 ಕಿಲೋಮೀಟರ್ ದೂರ ಈಜಬೇಕು, 180 ಕಿಲೋಮೀಟರ್ ಸೈಕಲ್ ಚಾಲನೆ ಮಾಡಬೇಕು ಮತ್ತು ಸುಮಾರು 42 ಕಿಲೋಮೀಟರ್ ಮ್ಯಾರಥಾನ್ ಓಡಬೇಕು. ಇದು ಹೇಗೆ ಸಾಧ್ಯ ಎಂದು ನೀವು ಆಲೋಚಿಸುತ್ತೀರಿ. ಆದರೆ ಅತ್ಯಂತ ಧೈರ್ಯಶಾಲಿಗಳು ಈ ಕೆಲಸವನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಿಬಿಡುತ್ತಾರೆ. ಆದ್ದರಿಂದಲೇ ಇದನ್ನು ಐರನ್ ಮ್ಯಾನ್ ಟ್ರಯಾಥ್ಲಾನ್ ಎಂದು ಕರೆಯಲಾಗುತ್ತದೆ. ಗೋವಾದಲ್ಲಿ ಇತ್ತೀಚೆಗೆ ಇಂತಹದ್ದೇ ಒಂದು ಆಯೋಜನೆ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇಂತಹ ಆಯೋಜನೆಗಳಲ್ಲಿ ಕೂಡ ಜನರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ನಮ್ಮ ಯುವಜನತೆಯಲ್ಲಿ ಬಹಳ ಜನಪ್ರಿಯವಾಗುತ್ತಿರುವ ಇಂತಹ ಅನೇಕ ಸ್ಪರ್ಧೆಗಳಿವೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುಂದೆ ಬರುತ್ತಿದ್ದಾರೆ. ಇವೆಲ್ಲವೂ ಫಿಟ್ನೆಸ್ಗೆ ಉತ್ತೇಜನ ನೀಡುವ ವಿಷಯಗಳಾಗಿವೆ. ಸ್ನೇಹಿತರೆ, ಪ್ರತಿ ತಿಂಗಳು ನಿಮ್ಮೆಲ್ಲರನ್ನೂ ಭೇಟಿಯಾಗುವುದು ನನಗೆ ಯಾವಾಗಲೂ ಹೊಸದೊಂದು ಅನುಭವ ನೀಡುತ್ತದೆ. ನಿಮ್ಮ ಕಥೆಗಳು, ನಿಮ್ಮ ಪ್ರಯತ್ನ ನನಗೆ ಹೊಸ ಸ್ಫೂರ್ತಿ ನೀಡುತ್ತವೆ. ನಿಮ್ಮ ಸಂದೇಶಗಳಲ್ಲಿ ನೀವು ಕಳುಹಿಸುವ ಸಲಹೆಗಳು ಮತ್ತು ನೀವು ಹಂಚಿಕೊಳ್ಳುವ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾರತದ ವೈವಿಧ್ಯತೆಗಳನ್ನು ಸೇರಿಸಲು ನಮಗೆ ಪ್ರೇರಣೆ ನೀಡುತ್ತವೆ. ಮುಂದಿನ ತಿಂಗಳು ನಾವು ಭೇಟಿಯಾಗುವಾಗ 2025ನೇ ವರ್ಷ ಕೊನೆಗೊಳ್ಳುತ್ತಿರುತ್ತದೆ. ದೇಶದ ಹೆಚ್ಚಿನ ಭಾಗಗಳಲ್ಲಿ ಈಗ ಚಳಿ ಕೂಡ ಹೆಚ್ಚುತ್ತಾ ಹೋಗುತ್ತಿದೆ. ಚಳಿಗಾಲದಲ್ಲಿ ನೀವು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಮುಂದಿನ ತಿಂಗಳು ಮತ್ತೆ ಕೆಲವು ಹೊಸ ವಿಷಯಗಳನ್ನು, ಹೊಸ ವ್ಯಕ್ತಿತ್ವಗಳ ಕುರಿತು ಖಂಡಿತವಾಗಿಯೂ ಮಾತನಾಡೋಣ. ಅನೇಕಾನೇಕ ಧನ್ಯವಾದ.